ಶುಭೋದಯ. ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ತಿಳಿಸುವ ರಾಶಿ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ. ವೀಕ್ಷಕರ, ಇವತ್ತಿನ ರಾಶಿ ಭವಿಷ್ಯ ಕಾರ್ಯಕ್ರಮದಲ್ಲಿ ನಾವು ಮನೆಯಲ್ಲಿ ಕೋಪ ಮಾಡ್ಕೊಳ್ಳೋದ್ರಿಂದ, ಕಣ್ಣೀರ್ ಹಾಕೋದ್ರಿಂದ ಏನೆಲ್ಲ ಸಮಸ್ಯೆಗಳು ಉಂಟಾಗತ್ತೆ, ಇದಕ್ಕೆ ಯಾವ ಗ್ರಹಗತಿಗಳು ಕಾರಣ ಆಗತ್ತೆ, ಇದರಿಂದ ಮುಕ್ತಿ ಹೊಂದೋದು ಹೇಗೆ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೇವೆ. ಇವತ್ತು ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರು, ಪ್ರೈಡ್ ಆಫ್ ಇಂಡಿಯಾ ಪುರಸ್ಕೃತರಾದ ಡಾಕ್ಟರ್ ಶ್ರೀ ವೈಶ್ರೀಧರ ಭಟ್ಟಾಚಾರ್ಯ ಗುರುಗಳು. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಕಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತ ಕಮಲನಯನ ಯೋಗಿರುದ್ಯಾನ್ಯಗಮ್ಯಂ ವಂದೇ ವಿಷ್ಣುಂ ಭೋಭಯಹರಂ ಸರ್ವಲೋಕೈಕನಾಥಂ. ಪಬ್ಲಿಕ್ ಟಿವಿಯ ಸಮಸ್ತ ವೀಕ್ಷಕರಿಗೆ ಗುರೂಜಿ ಮಾಡುವ ನಮಸ್ಕಾರಗಳು. ಗುರುಗಳ ಕಾರ್ಯಕ್ರಮದ ಮೊದಲಿಗೆ ಈ ದಿನ ದ್ವಾದಶ ರಾಶಿಗಳ ದಿನ ಭವಿಷ್ಯ ಹೇಗಿದೆ, ಯಾವೆಲ್ಲ ರಾಶಿಯವರಿಗೆ ಈ ದಿನ ಶುಭ ಫಲಗಳಿದೆ, ಯಾವೆಲ್ಲ ರಾಶಿಯವರಿಗೆ ಅಶುಭ ಫಲಗಳಿದೆ ತಿಳಿಸ್ಕೊಡಿ. ಈ ದಿನ ದ್ವಾದಶ ರಾಶಿ ಗೋಚಾರ ಫಲಗಳತ್ತ ನಾವು ಗಮನವನ್ನು ಕೊಟ್ಟಾಗ ಮೊದಲಿಗೆ ಮೇಷರಾಶಿ. ಈ ಮೇಷರಾಶಿಯವರಿಗೆ ಈ ದಿನ ಪಾಲುದಾರಿಕೆ ವ್ಯವಹಾರದಲ್ಲಿ ಎಚ್ಚರವನ್ನು ವಹಿಸಿ, ಯಾರ್ಯಾರು ಬಿಸ್ನೆಸ್ ಅನ್ನು ಮಾಡ್ತಾ ಇದ್ದೀರೋ, ವ್ಯಾಪಾರವನ್ನು ಮಾಡ್ತಾ ಇದ್ದೀರೋ ಅಂತವರಿಗೆ ಬಹಳಷ್ಟು ಲಾಭಗಳಾಗ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ. ಆದರೆ ಶುಭ ಸಮಾರಂಭಗಳಿಗೆ ಭೇಟಿಯನ್ನು ಮಾಡಲಿಕ್ಕೆ ದೂರ ಪ್ರಯಾಣ ಮಾಡ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ. ಸ್ನೇಹಿತರಿಂದ ಸಹಾಯವನ್ನು ಪಡಿತಕ್ಕಂಥ ಒಂದು ದಿನವಾಗುತ್ತೆ. ಆದರೆ ಈ ದಿನ ಬಹಳಷ್ಟು ಕೋಪವನ್ನು ಮಾಡಿಕೊಂಡಾಗ ಅದರಲ್ಲಿ ನಾನಾ ರೀತಿಯ ಸಮಸ್ಯೆಗಳನ್ನು ನೀವು ಅನುಭವಿಸಬೇಕಾಗತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಸೂರ್ಯ ನಮಸ್ಕಾರವನ್ನ ಮಾಡಿ ಬಡ ಮಕ್ಕಳಿಗೆ ಅನ್ನದಾನವನ್ನ ಮಾಡತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ವೃಷಭ ರಾಶಿ. ಈ ವೃಷಭ ರಾಶಿಯವರಿಗೆ ಈ ದಿನ ಭವಿಷ್ಯದತ್ತ ನಾವು ಗಮನವನ್ನು ಕೊಟ್ಟಾಗ ದಾಂಪತ್ಯದಲ್ಲಿ ವಿರಸವಾಗ್ತಕ್ಕಂಥ ಸಾಧ್ಯತೆಗಳಿದೆ. ಎಲ್ಲೋ ಒಂದು ಕಡೆ ಮನಸ್ಸು ಕೆಡಿಸ್ಕೊಂಡ್ಬಿಡ್ತೀರಾ, ಮನಕ್ಲೇಶ, ಕೆಟ್ಟ ಕೆಟ್ಟ ಆಲೋಚನೆ, ಇಲ್ಲ ಸಲ್ಲದ ಅಪವಾದಗಳು ನಿಮ್ಮ ಮೇಲೆ ಬರ್ತಕ್ಕಂಥ ಸಾಧ್ಯತೆಗಳಿದೆ. ಮತ್ತೆ ಜೊತೆಗೆ ದಂಡ ಕಟ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಸೇವಕರಿಂದ ಸಹಾಯವನ್ನು ಪಡಿತಕ್ಕಂಥ ಒಂದು ದಿನವಾಗತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಲಲಿತ ಸಹಸ್ರನಾಮ ಪಾರಾಯಣವನ್ನ ಮಾಡಿ, ಪಾರ್ವತಿಗೆ, ದುರ್ಗಾದೇವಿಗೆ ದೀರ್ಘದಾಂಡ ನಮಸ್ಕಾರವನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಮಿಥುನ ರಾಶಿ. ಈ ಮಿಥುನ ರಾಶಿಯವರಿಗೆ ಈ ದಿನ ಭವಿಷ್ಯದತ್ತ ನಾವು ಗಮನವನ್ನು ಕೊಟ್ಟಾಗ ವಸ್ತ್ರ ವ್ಯಾಪಾರಿಗಳಿಗೆ ಅಂದರೆ ಕ್ಲಾತ್ ಮರ್ಚೆಂಟ್ ಯಾರ್ಯಾರಿದ್ದೀರೋ ಅಂಥವರಿಗೆ ಬಹಳಷ್ಟು ಲಾಭ, ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರುತ್ತೆ. ನಗದು ವ್ಯವಹಾರಗಳಲ್ಲಿ ಎಚ್ಚರವನ್ನು ವಹಿಸಿ, ಕೊಡೋದು ತಗೊಳ್ತಕ್ಕಂಥದ್ದು ಏನಿದೆಯೋ ಅದರಲ್ಲಿ ವ್ಯವಹಾರದಲ್ಲಿ ಎಚ್ಚರವನ್ನು ವಹಿಸಬೇಕು. ಇಲ್ಲ ಅಂದರೆ ಬಹಳಷ್ಟು ತೊಂದರೆಗಳನ್ನು ಅನುಭವಿಸಬೇಕಾಗತ್ತೆ. ಬಂಧುಗಳಿಂದ ಹೊಗಳಿಕೆಗೆ ಪಾತ್ರರಾಗ್ತಕ್ಕಂಥ ಸಾಧ್ಯತೆಗಳು, ಓದಿನಲ್ಲಿ ಹೆಚ್ಚಿನ ಆಸಕ್ತಿ ಈ ದಿನ ನಿಮ್ಮ ಶರೀರದಲ್ಲಿ ಉತ್ಪತ್ತಿಯಾಗತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಓಂ ಮಹಾ ಗಣಪತಯೇ ನಮಃ. ಈ ಮಂತ್ರವನ್ನ 21 ಬಾರಿ ಜಪವನ್ನ ಮಾಡಿ, ಅರ್ಕ ಪುಷ್ಪದಿಂದ ಮಹಾಗಣಪತಿಗೆ ಅರ್ಚನೆಯನ್ನ ಮಾಡಿ 21 ನಮಸ್ಕಾರಗಳನ್ನ ಮಾಡತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರತಕ್ಕಂತಹ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಕಟಕ ರಾಶಿ. ಈ ಕಟಕ ರಾಶಿಯವರಿಗೆ ಈ ದಿನ ಭವಿಷ್ಯದತ್ತ ನಾವು ಗಮನವನ್ನು ಕೊಟ್ಟಾಗ ಮಗನಿಂದ ಅಥವಾ ಮಗಳಿಂದ ಶುಭ ಸಮಾಚಾರವನ್ನು ಕೇಳ್ತಕ್ಕಂಥ ಒಂದು ಶುಭಯೋಗ, ಉನ್ನತ ವಿದ್ಯಾಭ್ಯಾಸದಲ್ಲಿ ಉತ್ತಮ ಯಶಸ್ಸು, ಉತ್ತಮ ಸ್ಥಾನಮಾನ ದೊರೆತಕ್ಕಂಥ ಒಂದು ದಿನವಾಗತ್ತೆ. ಜೊತೆಗೆ ಮಾನಸಿಕವಾಗಿ ನೆಮ್ಮದಿ, ದೈವಾನುಗ್ರಹಕ್ಕೆ ಪಾತ್ರರಾಗ್ತೀರ. ಯಾವುದೋ ಒಂದು ದೊಡ್ಡ ಯಜ್ಞ, ಯಾಗಾದಿ, ಪೂಜಾ, ವ್ರತ ಅಥವಾ ದೇವಾಲಯದಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಕ್ಕಂಥ ಒಂದು ಶುಭಯೋಗ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಓಂ ಚಂದ್ರಶೇಖರಾಯ ನಮಃ. ಈ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಿ, ಕಣ್ಣಿಲ್ಲದೆ ಇರತಕ್ಕಂಥ ಅಂಧರಿಗೆ ಕೈಲಾದ ಸೇವೆಯನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಸಿಂಹರಾಶಿ. ಈ ಸಿಂಹರಾಶಿಯವರಿಗೆ ಈ ದಿನ ಭವಿಷ್ಯದತ್ತ ನಾವು ಗಮನವನ್ನು ಕೊಟ್ಟಾಗ ಹಿರಿಯರಿಂದ ಸಹಾಯವನ್ನು ಪಡೆಯಬೇಕು ಅನ್ನೋ ಅಪೇಕ್ಷೆ ನಿಮ್ಮಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ವ್ಯವಹಾರಗಳಲ್ಲಿ ಸುಗಮವಾಗಿ ನಡೀತಕ್ಕಂಥದ್ದು, ಚಾಲಕ ವೃತ್ತಿಯಲ್ಲಿ ಯಾರ್ಯಾರಿದ್ದೀರೋ ಅಂಥವರಿಗೆ ಬಹಳಷ್ಟು ಲಾಭಗಳಾಗ್ತಕ್ಕಂಥದ್ದು ಕಂಡುಬರುತ್ತೆ. ಸ್ವಲ್ಪ ಚೋರ ಭಯ, ನೀವೆಲ್ಲೋ ಮುಚ್ಚಿಟ್ಟಿರ್ತಕ್ಕಂಥ ಹಣವೋ ಒಡವೆಯೋ ಕಳ್ಳತನವಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ. ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಆದಿತ್ಯ ಹೃದಯ ಪಾರಾಯಣವನ್ನ ಮಾಡಿ, ನಮಸ್ಕಾರವನ್ನ ಮಾಡಿ, ಅಂಗವಿಕಲರಿಗೆ ಕೈಲಾದ ಸೇವೆಯನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಕನ್ಯಾ ರಾಶಿ.
ಈ ಕನ್ಯಾ ರಾಶಿಯವರಿಗೆ ಈ ದಿನ ಭವಿಷ್ಯದತ್ತ ನಾವು ಗಮನವನ್ನು ಕೊಟ್ಟಾಗ ಸರ್ಕಾರಿ ಕೆಲಸದಲ್ಲಿ ಇರತಕ್ಕಂಥವರಿಗೆ ಬಹಳಷ್ಟು ಪ್ರಗತಿ, ಇಷ್ಟಾರ್ಥ ಸಿದ್ಧಿ ಆಗ್ತಕ್ಕಂಥ ಒಂದು ಸಾಧ್ಯತೆ, ವಾಹನ ರಿಪೇರಿಗೋಸ್ಕರ ಬಹಳಷ್ಟು ಹಣವನ್ನು ಖರ್ಚು ಮಾಡ್ಕೊಂಡ್ಬಿಡ್ತೀರಾ. ಖರ್ಚಿನ ಮೇಲೆ ಸ್ವಲ್ಪ ಹಿಡಿತವನ್ನ ಇಟ್ಕೊಳ್ಳಿ. ವಾಗ್ವಾದಗಳಲ್ಲಿ ಜಯ ಈ ದಿನ ನಿಮ್ಮದಾಗತ್ತೆ. ಮಂಗಳ ಕಾರ್ಯಗಳಲ್ಲಿ ಭಾಗಿ, ದಾಂಪತ್ಯದಲ್ಲಿ ಪ್ರೀತಿ ವಾತ್ಸಲ್ಯ ಹೆಚ್ಚಾಗ್ತಕ್ಕಂಥ ಒಂದು ದಿನವಾಗತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಲಕ್ಷ್ಮೀ ನಾರಾಯಣಾಯ ನಮಃ ಈ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಿ ಸುಮಂಗಲಿಯರಿಗೆ ಪಾದಪೂಜೆಯನ್ನ ಮಾಡಿ ನಮಸ್ಕಾರವನ್ನ ಮಾಡತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಗುರುಗಳೇ, ಒಬ್ರು ಕಾಲರ್ ರೆಡಿ ಇದ್ದಾರೆ. ಈಗ ಹಾವೇರಿಯಿಂದ ಶಿವಲೀಲಾ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ಕಾರ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ ಬೇಕಾದ್ರೆ ಕೇಳ್ಬೇಕಿತ್ತು ಮೇಡಮ್. ಜನ್ಮ ದಿನಾಂಕವನ್ನ ತಿಳಿಸ್ಕೊಡಿ. ಅಷ್ಟು ಗೊತ್ತಿಲ್ಲ ಮೇಡಮ್. ಸರಿ, ಗುರುಗಳಿದ್ದಾರೆ, ಮಾತಾಡಿ. ಅಮ್ಮ ನಮಸ್ಕಾರ ತಾಯಿ. ನಮಸ್ಕಾರ ಗುರುಗಳೇ. 1 ರಿಂದ 12 ಒಂದು ಸಂಖ್ಯೆ ಹೇಳಿಮ್ಮ. 8 ರೀ. ಮಾನಸಿಕವಾಗಿ ಚಿಂತೆ, ಮನಸ್ಸಿನಲ್ಲಿ ನಾನಾ ರೀತಿಯ ಯೋಚನೆ, ಏನಪ್ಪಾ ಭಗವಂತ ನಮ್ಗಿಷ್ಟೆಲ್ಲ ಕಷ್ಟ ಕೊಡ್ತಾನೆ, ಬೇರೆಯವರೆಲ್ಲ ಚೆನ್ನಾಗೇ ಇರ್ತಾರೆ ಅನ್ನೋ ಮನೋಭಾವ. ಹೌದಾ ತಾಯಿ? ಹೌದು ಗುರುಜಿ. ಏನ್ ಮಾಡ್ಕೊಂಡಿದ್ದೀರಮ್ಮ? ಇಷ್ಟ ದಿನ ಒಂದು ಸಮೃದ್ಧಿ ಅಂತ ಮಾಡ್ತಿದ್ವಿ ಗುರುಜಿ. ಈಗ ಒಂದು ಕಿರಾಣಿ ಸಣ್ಣ ಅಂಗಡಿ ಇಟ್ಕೊಂಡಿದ್ದೇವೆ ಗುರುಜಿ. ಅದು ಸಾಲದಿಂದ ನಮ್ಗೆ ಏನು ಸಮಸ್ಯೆ ಬಗ್ಗೆನ ಹತ್ತಿಲ್ಲ ಗುರುಜಿ. ಹೌದಮ್ಮ, ಯೋಚನೆ ಮಾಡಬೇಡಿ. ಸ್ವಯಂಕೃತ ಅಪರಾಧ ನೋಡಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಕರ್ಮಣ್ಯೇ ವಾದಿಕಾರಸ್ಯ ಮಹಾಫಲೇಶು ಕದಾಶನಃ. ನಾವು ತಪ್ಪು ಮಾಡಿಕೊಂಡ ಮೇಲೆ ಆ ತಪ್ಪಿಗೆ ಶಿಕ್ಷೆಯನ್ನ ನಾವೇ ಅನುಭವಿಸಬೇಕು. ಅಂದ್ರೆ ನೀವೇನ್ ಮಾಡಿದ್ದೀರಾ ಅಂತಂದ್ರೆ, ಗುರುಶಾಪ ಅಥವಾ ಪಿತೃಶಾಪ ಅಥವಾ ಮಾತೃಶಾಪ ಅಥವಾ ದೈವ ಶಾಪಕ್ಕೆ ಗುರಿಯಾಗಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಇದಕ್ಕೆ ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇಷ್ಟೇ. ಗಂಗೆ ಚ ಯಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ, ಈ 7 ನದಿಗಳಲ್ಲಿ ಒಂದಾಗಿರ್ತಕ್ಕಂಥ ಯಾವುದಾದ್ರೂ ಒಂದು ನದಿಗೆ ಹೋಗಿ ಸ್ನಾನವನ್ನ ಮಾಡಿ ಹಾಕೊಂಡಿರ್ತಕ್ಕಂಥ ಬಟ್ಟೆಯನ್ನೂ ಕೂಡ ಅಲ್ಲೇ ವಿಸರ್ಜನೆಯನ್ನ ಮಾಡಿ ಹತ್ತಿರದಲ್ಲಿ ಇರತಕ್ಕಂಥ ಕ್ಷೇತ್ರ ಪಾಲಕರಿಗೆ ಅಂಗ ಪ್ರದಕ್ಷಿಣೆ ಅಥವಾ ಪ್ರದಕ್ಷಿಣಾ ನಮಸ್ಕಾರವನ್ನ ಹಾಕಿ ಪ್ರಾರ್ಥನೆಯನ್ನ ಮಾಡಿ, ತಿಳಿದೇನೆ ಇರತಕ್ಕಂಥ ಕರ್ಮಗಳನ್ನ ನಿವಾರಣೆಯನ್ನ ಮಾಡಿ, ನನಗೆ ಸುಖ ಜೀವನವನ್ನ ಕೊಡಿ, ನನ್ನನ್ನು ಅಭಿವೃದ್ಧಿಗೊಳಿಸಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಿ. ಖಂಡಿತವಾಗಿ ಅನುಕೂಲಗಳಾಗತ್ತೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿ ತಾಯಿ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಈಗ ಚಂದ್ರಶೇಖರ್ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನ ಕೇಳಬೇಕಾಯ್ತು ಮೇಡಮ್. ಹುಟ್ಟಿದ ದಿನಾಂಕ 20/12/77. ಹುಟ್ಟಿದ ಸಮಯ ರಾತ್ರಿ 9:33 ಶಿವಮೊಗ್ಗ ಮೇಡಮ್. ಏನ್ ಪ್ರಶ್ನೆ ಕೇಳಬೇಕಿತ್ತು ಚಂದ್ರಶೇಖರ್ ಅವರೇ? ಮೇಡಮ್, ನಂದು ಅಗ್ರಿಕಲ್ಚರ್ ಲ್ಯಾಂಡ್ ಮತ್ತೆ 1-2 ಸೈಟ್ ಸೇಲ್ ಮಾಡಕ್ಕೆ ಪ್ರಯತ್ನ ಮಾಡ್ತೇವೆ ತುಂಬಾ ದಿನದಿಂದ. ಆಗ್ತಾ ಇಲ್ಲ. ವ್ಯಾಪಾರನೂ ಅಷ್ಟಕ್ಕಷ್ಟೇ ಐತೆ. ಅದಕ್ಕೆ ಗುರುಜಿ ಹತ್ರ ಮಾತಾಡ್ತೀನಿ. ಆಯ್ತು, ಗುರುಗಳಿದ್ದಾರೆ, ಮಾತಾಡಿ. ಚಂದ್ರಶೇಖರ್ ಅವರೇ ನಮಸ್ಕಾರ ಅಪ್ಪ. ನಮಸ್ತೆ ಗುರುಜಿ. ನಮಸ್ತೆ. ಮಂಗಳವಾರ ಜನನವಾಗಿದ್ದೀರಾ, ಹೌದಾ? ಹೌದು 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 ಗುರುಜಿ. ನಿಮ್ಮ ನಕ್ಷತ್ರ ಅಶ್ವಿನಿ ನಕ್ಷತ್ರ, ಮೇಷರಾಶಿ. ಹೌದು. ಜನನ ಕಾಲದಲ್ಲಿ ನಿಮಗೆ ನಡೀತಾ ಇರ್ತಕ್ಕಂಥ ಒಂದು ದಶ ಕೇತು ದಶ. ಆದರೆ ಈಗ ನಿಮಗೆ ನಡೀತಾ ಇರ್ತಕ್ಕಂಥ ಒಂದು ದಶೆಯನ್ನು ನಾವು ನೋಡಿದಾಗ ಕುಜ ದಶ. ಆದರೆ ನಿಮ್ಮ ಜಾತಕವನ್ನು ನಾವು ನೋಡಿದಾಗ ಕಟಕ ಲಗ್ನದಲ್ಲಿ ನೀವು ಜನನವಾಗಿದ್ದೀರಾ. ಕರ್ಮ ಸ್ಥಾನಾಧಿಪತಿಯಾಗಿರ್ತಕ್ಕಂಥ ಕುಜ ಲಗ್ನದಲ್ಲೇ ಇದ್ದು, ಲಗ್ನಾಧಿಪತಿಯಾಗಿರ್ತಕ್ಕಂಥ ಚಂದ್ರ ಕರ್ಮದಲ್ಲಿ ಇದ್ದು, ಈಗ ಕುಜ ದಶ ನಡೀತಾ ಇರೋದ್ರಿಂದ ನೀವು ಮೊದಲು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇಷ್ಟೇ. ಹತ್ತಿರದಲ್ಲಿ ಎಲ್ಲಾದರೂ ಸುಬ್ರಹ್ಮಣ್ಯನ ದೇವಸ್ಥಾನ ಇದ್ದರೆ ಆ ದೇವಸ್ಥಾನಕ್ಕೆ ಹೋಗಿ ಪ್ರತಿ ಮಂಗಳವಾರ ಅಡಕ ಧಾನ್ಯ ಅಂದರೆ ತೊಗರಿ ಬೇಳೆಯನ್ನು ದಾನವನ್ನು ಮಾಡಿ, ಜೊತೆಗೆ ಎಲ್ಲಾದರೂ ಅನಾಥಾಶ್ರಮ ಇದ್ದರೆ ಅಲ್ಲಿ ತೊಗರಿ ಬೇಳೆಯಲ್ಲಿ ವ್ಯವಸ್ಥಿತವಾಗಿ ಸಿಹಿ ಪದಾರ್ಥವನ್ನು ಮಾಡಿ ಆ ಮಕ್ಕಳಿಗೆ ಅಥವಾ ಅನಾಥರಿಗೆ ಹಂಚ್ತಕ್ಕಂಥ ಕೆಲಸವನ್ನು ಮಾಡಿ. ಖಂಡಿತವಾಗಿ ನಿಮ್ಮ ಕೆಲಸ ಕಾರ್ಯಗಳು ಹಂತ ಹಂತವಾಗಿ ಅಭಿವೃದ್ಧಿಯಾಗುತ್ತೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿಪ್ಪ. ಗುರುಗಳೇ, ಮೊದಲ 6 ರಾಶಿಗಳ ದಿನ ಭವಿಷ್ಯವನ್ನ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಉಳಿದ ರಾಶಿಗಳ ಈ ದಿನದ ಫಲಾಫಲಗಳು ಹೇಗಿದೆ ತಿಳಿಸ್ಕೊಡಿ. ಇನ್ನು ತುಲಾರಾಶಿ. ಈ ತುಲಾರಾಶಿಯವರಿಗೆ ಈ ದಿನ ಭವಿಷ್ಯದತ್ತ ನಾವು ಗಮನವನ್ನು ಕೊಟ್ಟಾಗ ಅಧಿಕಾರಿಗಳಲ್ಲಿ ಕಲಹಗಳನ್ನು ಮಾಡ್ಕೊಳ್ತಕ್ಕಂಥ ಸಾಧ್ಯತೆಗಳಿದೆ. ಮನಸ್ಸಿಗೆ ಬೇಸರವನ್ನು ಮಾಡ್ಕೊಂಡ್ಬಿಡ್ತೀರಾ. ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ. ಜೊತೆಗೆ ಕೆಲಸ ಕಾರ್ಯಗಳಲ್ಲಿ ಬಹಳಷ್ಟು ವಿಘ್ನ, ಆಕಸ್ಮಿಕ ಧನವ್ಯಯ, ಇದ್ದಕ್ಕಿದ್ದಾಗೆ ಇರ್ತಕ್ಕಂಥ ಹಣವನ್ನು ಖರ್ಚು ಮಾಡ್ಕೊಂಡ್ಬಿಡ್ತೀರಾ. ಇಷ್ಟವಾದ ವಸ್ತುಗಳನ್ನು ಖರೀದಿಯನ್ನು ಮಾಡ್ತಕ್ಕಂಥ ಒಂದು ಮನೋಭಾವ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ದುರ್ಗಾಯೈ ನಮಃ ಈ ಮಂತ್ರವನ್ನ 28 ಬಾರಿ ಜಪವನ್ನ ಮಾಡಿ ಕಪ್ಪು ಶ್ವಾನಕ್ಕೆ ಊಟವನ್ನು ಹಾಕ್ತಕ್ಕಂಥ ಕೆಲಸವನ್ನು ಮಾಡಿ.
ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ವೃಶ್ಚಿಕ ರಾಶಿ. ಈ ವೃಶ್ಚಿಕ ರಾಶಿಯವರಿಗೆ ಈ ದಿನ ಭವಿಷ್ಯದತ್ತ ನಾವು ಗಮನವನ್ನು ಕೊಟ್ಟಾಗ ದೃಷ್ಟಿ ದೋಷದಿಂದ ತೊಂದರೆ, ಏನೋ ಒಂದು ಕಣ್ಣು ಮಂಜು ಹಾಕ್ತಕ್ಕಂಥದ್ದು ಅಥವಾ ಪೊರೆ ಬರ್ತಕ್ಕಂಥದ್ದು, ಕಣ್ಣಲ್ಲಿ ಏನೋ ಒಂದು ರೀತಿಯ ತೊಂದರೆ ತಾಪತ್ರಯಗಳನ್ನು ಈ ದಿನ ನೀವು ಅನುಭವಿಸಬೇಕಾಗತ್ತೆ. ದುಃಖದಾಯಕ ಪ್ರಸಂಗಗಳನ್ನು ಈ ದಿನ ನೀವು ಅನುಭವಿಸ್ತೀರಾ. ಕಾರ್ಯಗಳಲ್ಲಿ ಬಹಳಷ್ಟು ವಿಳಂಬ, ಸ್ಥಳ ಬದಲಾವಣೆ, ಎಲ್ಲೋ ಒಂದು ಕಡೆ ಮನಸ್ಸನ್ನು ಕೆಡಿಸ್ಕೊಂಡ್ಬಿಡ್ತೀರಾ. ಮನಸ್ಸನ್ನು ಕೆಡಿಸ್ಕೋಬೇಡಿ, ಇದರಿಂದ ನಾನಾ ರೀತಿಯ ಸಮಸ್ಯೆಗಳು, ನೀವೇ ಉಲ್ಬಣವನ್ನು ಮಾಡ್ಕೋತೀರಾ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ದಕ್ಷಿಣಾಭಿಮುಖವಾಗಿರ್ತಕ್ಕಂಥ ಆಂಜನೇಯನಿಗೆ ಹೋಗಿ ಅಲ್ಲಿ 108 ವಿಳ್ಳೆದೆಲೆ ಹಾರವನ್ನು ಹಾಕಿ ದೀರ್ಘದಾಂಡ ನಮಸ್ಕಾರವನ್ನು ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಧನುಸ್ಸು ರಾಶಿ. ಈ ಧನುಸ್ಸು ರಾಶಿಯವರಿಗೆ ಈ ದಿನ ಭವಿಷ್ಯದತ್ತ ನಾವು ಗಮನವನ್ನು ಕೊಟ್ಟಾಗ ಇದ್ದಕ್ಕಿದ್ದಾಗೆ ಸುಮ್ಮನೆ ಹಣವನ್ನು ಖರ್ಚು ಮಾಡ್ಕೊಂಡ್ಬಿಡ್ತೀರಾ. ಸ್ವಲ್ಪ ಆರೋಗ್ಯದ ಕಡೆ ಗಮನವನ್ನು ಹರಿಸಿ, ಅನಾರೋಗ್ಯ ಪೀಡಿತರಾಗಬೇಕಾಗತ್ತೆ. ತೀರ್ಥಕ್ಷೇತ್ರ ದರ್ಶನ ಆದರೆ ಯತ್ನ ಕಾರ್ಯಗಳಲ್ಲಿ ಜಯವನ್ನು ಅನುಭವಿಸ್ತೀರಾ. ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿ ಈ ದಿನ ಆ ಕೆಲಸದಲ್ಲಿ ಬಹಳಷ್ಟು ಜಯ ನಿಮ್ಮ ಪಾಲಿಗೆ ಆಗತ್ತೆ. ಮತ್ತು ವಾದ ವಿವಾದಗಳಿಂದ ದೂರ ಇರಿ, ಆರ್ಗ್ಯುಮೆಂಟ್ ಮಾಡ್ಲಿಕ್ಕೆ ಹೋಗಬೇಡಿ. ಇದರಿಂದ ನಾನಾ ರೀತಿಯ ಸಮಸ್ಯೆಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಗುರು ಸಾರ್ವಭೌಮರ ಮಠಕ್ಕೆ ಅಥವಾ ದೇವಾಲಯಕ್ಕೆ ಹೋಗಿ ದೀರ್ಘದಾಂಡ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ, ಜೊತೆಗೆ ಬಡ ಮಕ್ಕಳಿಗೆ ಕೈಲಾದ ಸೇವೆಯನ್ನು ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗತ್ತೆ. ಇನ್ನು ಮಕರ ರಾಶಿ. ಈ ಮಕರ ರಾಶಿಯವರಿಗೆ ಈ ದಿನ ಭವಿಷ್ಯದತ್ತ ನಾವು ಗಮನವನ್ನು ಕೊಟ್ಟಾಗ ಪ್ರೇಮ ವಿಚಾರಗಳಲ್ಲಿ ಬಹಳಷ್ಟು ಕಲಹಗಳನ್ನು ಮಾಡ್ಕೋಬೇಕಾಗತ್ತೆ. ಮಕ್ಕಳಿಂದಾನೇ ಸಮಸ್ಯೆ, ಶತ್ರುತ್ವ ಹೆಚ್ಚಾಗ್ತಕ್ಕಂಥದ್ದು, ಸುಮ್ಮನೆ ಕಾಲು ಕೆರ್ಕೊಂಡು ಜಗಳ ಮಾಡ್ತಕ್ಕಂಥ ಒಂದು ಮನೋಭಾವ, ಮಾಡ್ತಕ್ಕಂಥ ಉದ್ಯೋಗದಲ್ಲಿ ಕಿರಿಕಿರಿ, ಉದ್ಯೋಗ ಬದಲಾವಣೆ ಮಾಡ್ಕೋಬೇಕು, ಚಿಂತನೆ, ಬಹಳಷ್ಟು ಚಿಂತೆ ಮಾಡುವುದು, ಈ ಕೆಲಸ ಬೇಡಪ್ಪ ಆ ಕೆಲಸ ಸರಿ ಇದೆ ಅಂತ ಹೇಳಿ ಕಿರಿಕಿರಿಯನ್ನು ಮಾಡ್ಕೊಳ್ತಕ್ಕಂಥ ಸಾಧ್ಯತೆಗಳಿದೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಹನುಮ ಚಾಲೀಸ ಪಾರಾಯಣವನ್ನು ಮಾಡಿ ಆಂಜನೇಯನಿಗೆ ದೀರ್ಘದಾಂಡ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗತ್ತೆ. ಇನ್ನು ಕುಂಭರಾಶಿ. ಈ ಕುಂಭರಾಶಿಯವರಿಗೆ ಈ ದಿನ ಭವಿಷ್ಯದತ್ತ ನಾವು ಗಮನವನ್ನು ಕೊಟ್ಟಾಗ ಸ್ನೇಹಿತರಿಂದ ಬಹಳಷ್ಟು ಅನುಕೂಲ, ಯಾವುದೋ ಒಂದು ತೊಂದರೆ ತಾಪತ್ರಯಗಳ ನಿವಾರಣೆ, ಸಹೋದರನಿಂದ ಬಹಳಷ್ಟು ಅದೃಷ್ಟಗಳು ಈ ದಿನ ನಿಮಗೆ ಬರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ. ಮಕ್ಕಳಿಂದ ಆರ್ಥಿಕ ಸಹಾಯ, ಪ್ರೇಮ ವಿಚಾರದಲ್ಲಿ ಬೇಡ ಅಂತ ಬಿಟ್ಟಿದ್ದನ್ನ ಈ ದಿನ ಯಶಸ್ಸನ್ನುಗೊಳಿಸ್ಕೊಳ್ತಕ್ಕಂಥ ಸಾಧ್ಯತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡಿ ವೃದ್ಧ ದಂಪತಿಗಳಿಗೆ ಪಾದ ಪೂಜೆಯನ್ನ ಮಾಡಿ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗತ್ತೆ. ಇನ್ನು ಮೀನರಾಶಿ. ಈ ಮೀನರಾಶಿಯವರಿಗೆ ಈ ದಿನ ಭವಿಷ್ಯದತ್ತ ನಾವು ಗಮನವನ್ನು ಕೊಟ್ಟಾಗ ಯಾರ್ಯಾರಿಗೆ ಉದ್ಯೋಗ ಇಲ್ವೋ ಅಂಥವರಿಗೆ ಉದ್ಯೋಗ ಪ್ರಾಪ್ತಿ, ಮಾನಸಿಕವಾಗಿ ನೆಮ್ಮದಿ, ಉದ್ಯಮ ಅಥವಾ ವ್ಯಾಪಾರಗಳಲ್ಲಿ ಬಹಳಷ್ಟು ಲಾಭಗಳಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ. ಶಕ್ತಿ ದೇವತೆಗಳ ದರ್ಶನಕ್ಕೆ ಮನಸ್ಸು ಮಾಡುವುದು, ಅಯ್ಯೋ ನಾನು ಹೋಗ್ಬೇಕಪ್ಪ, ಹೋಗಿ ಆ ದುರ್ಗಾಮಾತೆಗೆ ಶಕ್ತಿ ದೇವತೆಗೆ ನಮಸ್ಕಾರವನ್ನು ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು. ಬುದ್ಧಿವಂತಿಕೆಯಿಂದ ಬರ್ತಕ್ಕಂಥ ಸಮಸ್ಯೆಗಳನ್ನ ನಿವಾರಣೆಯನ್ನು ಮಾಡ್ಕೊಳ್ತಕ್ಕಂಥ ಚೈತನ್ಯ ನಿಮ್ಮ ಪಾಲಿಗೆ ಲಭ್ಯವಾಗತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಲಕ್ಷ್ಮೀ ಸಹಸ್ರನಾಮ ಪಾರಾಯಣವನ್ನ ಮಾಡಿ ಸುಮಂಗಲಿಗೆ ದೀರ್ಘದಾಂಡ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗತ್ತೆ. ಗುರುಗಳೇ, ಒಬ್ರು ಕಾಲರ್ ರೆಡಿ ಇದ್ದಾರೆ. ಈಗ ಸುವರ್ಣ ಅನ್ನೋರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು ಸುವರ್ಣ? ನನ್ನ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಜನ್ಮ ದಿನಾಂಕ ಮತ್ತೆ ಹುಟ್ಟಿದ ಸಮಯವನ್ನ ತಿಳಿಸ್ಕೊಡಿ. 30/8/98. ಹಾ, ಬೆಳಿಗ್ಗೆ 58 ನಿಮಿಷಕ್ಕೆ ಮೇಡಮ್. ಬೆಳಿಗ್ಗೆ 58 ನಿಮಿಷಕ್ಕೆ 12 ಗಂಟೆ 50. ಅಂದ್ರೆ ಮಧ್ಯಾಹ್ನ ಬರುತ್ತಲ್ವಾ? 12 ಗಂಟೆ 58 ನಿಮಿಷ. 11 ಗಂಟೆ 58 ನಿಮಿಷ ಮೇಡಮ್. ಸರಿ, ಆಯ್ತು. ಏನ್ ಕೇಳ್ಬೇಕಿತ್ತು? ಹುಡುಗಿದ ಭವಿಷ್ಯದ ಹೆಂಗೆ, ಎಜುಕೇಶನ್ ಹೆಂಗೆ ಅವಳ್ದು ಅಂತ ಕೇಳೋಣ. ಆಯ್ತು, ಗುರುಗಳಿದ್ದಾರೆ, ಮಾತಾಡಿ. ಅಮ್ಮ ನಮಸ್ಕಾರ ತಾಯಿ. ನಮಸ್ಕಾರ ಸರ್. 11 ಗಂಟೆ 58 ನಿಮಿಷಕ್ಕೆ ಅಂತ ಹೇಳಿದ್ರಿ, ಬೆಳಗ್ಗೆನೋ ಅಥವಾ ರಾತ್ರಿನೋ? ಬೆಳಿಗ್ಗೆ. ಅಂದ್ರೆ ಬೆಳಗ್ಗೆ 11 ಗಂಟೆ 58 ನಿಮಿಷಕ್ಕೆ. ಹೌದು. ಹುಟ್ಟಿದ್ದೆಲ್ಲಿ ತಾಯಿ? ಇಲ್ಲಿ ಸಂಜಾಂತಲ್ಲಿ ಅಂದ್ರೆ ಬೆಂಗಳೂರಲ್ಲೇ? ಬೆಂಗಳೂರಲ್ಲಿ. ಹೌದಲ್ವಾ?
ಹಾ ಇವರು ಹುಟ್ಟಿದ್ದು ಭಾನುವಾರ, ಹೌದಾ? ಹಾ? ಭಾನುವಾರ ಹುಟ್ಟಿದ್ದ ಇವರು. ಹೌದು ಸ್ವಾಮಿ. ಇವರ ಒಂದು ನಕ್ಷತ್ರ ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ, ಹೌದಾ ತಾಯಿ? ಹೌದು. ಇವರ ಜನನ ಕಾಲದಲ್ಲಿ ಇವರಿಗೆ ನಡೀತಾ ಇರ್ತಕ್ಕಂಥ ಒಂದು ದಶೆಯನ್ನ ನಾವು ನೋಡಿದಾಗ ಶನಿ ದಶ, ಆದ್ರೆ ಈಗ ಬುಧ ದಶೆ ನಡೀತಾ ಇದೆ. ಏನು ಓದ್ತಾ ಇದ್ದಾರಮ್ಮ? ಇವಾಗ ಡಿಗ್ರಿ ಓದ್ತಾ ಇದ್ದ. ಹೇಳಿದ್ದನ್ನ ಕೇಳ್ತಾರ ತಾಯಿ? ಈಗ ಸ್ವಲ್ಪ ಚೂರು ಜಾಸ್ತಿ ಮಾಡ್ತಾಳೆ. ಸಿಡುಕತನ ಜಾಸ್ತಿ, ಹೌದಲ್ವಮ್ಮ? ಹೌದು. ಏನಾದ್ರೂ ಬುದ್ಧಿ ಮಾತು ಹೇಳಿದ್ರೆ ಮುನಿಸ್ಕೊಂಡ್ಬಿಡ್ತಕ್ಕಂಥದ್ದು. ಹೌದು. ಹೇಳಿದ್ದನ್ನ ಕೇಳಲ್ಲ, ಕೇಳಲ್ಲ. ಅವ್ರು ಹೇಳಿದ್ದನ್ನ ನೀವು ಕೇಳಬೇಕಾಗತ್ತೆ. ಹೌದು. ಹೌದಲ್ವಾ? ಹೌದು ಸ್ವಾಮಿ. ವಿದ್ಯಾಭ್ಯಾಸದಲ್ಲಿ ಮಾತ್ರ ಇವ್ರು ಏನ್ ಅನ್ಕೊಂಡಿರ್ತಾರೋ ಅದನ್ನ ಸಾಧನೆ ಮಾಡ್ಲಿಕ್ಕೆ ಸ್ವಲ್ಪ ನಿಧಾನಗತಿ ಆಗ್ತಕ್ಕಂಥ ಸಾಧ್ಯತೆಗಳಿದೆ. ಯಾಕೆಂದ್ರೆ ವೃಶ್ಚಿಕ ಲಗ್ನದಲ್ಲಿ ಇವರು ಜನನವಾಗಿದ್ದಾರೆ. ಲಗ್ನಾಧಿಪತಿ ಆಗಿರ್ತಕ್ಕಂಥ ಕುಜ ಶುಕ್ರನ ಹೊಟ್ಟಿಗೆ ಇರೋದ್ರಿಂದ ಬೇರೆ ಕಡೆ ಚಂಚಲ ಸ್ವಭಾವ, ಮನಸ್ಸನ್ನ ಬೇರೆ ಕಡೆ ಹೆಚ್ಚಾಗಿ ಅವರು ಅಳವಡಿಸ್ಕೊಳ್ತಕ್ಕಂಥ ಕೆಲಸಗಳನ್ನ ಮಾಡ್ತಾರೆ. ಅದಕ್ಕೆ ಹೇಳೋದು ನೋಡಿ, ಶ್ರದ್ಧಾ, ಭಕ್ತಿ, ಏಕಾಗ್ರತೆ, ಯಾವುದೇ ಕೆಲಸವನ್ನ ಮಾಡಲಿ ಶ್ರದ್ಧೆಯಿಂದ ಮಾಡಿದಾಗ ಖಂಡಿತವಾಗಿ ಅದರಿಂದ ಪ್ರತಿಫಲ ನಮಗೆ ಲಭ್ಯವಾಗತ್ತೆ. ವಿದ್ಯಾಭ್ಯಾಸ ಖಂಡಿತವಾಗಿ ಅನುಕೂಲಗಳಾಗತ್ತೆ. ಒಂದು ಹವಳದ ಗಣೇಶನ ಪೆಂಡೆಂಟ್ ಅನ್ನ ಇವರಿಗೆ ಧಾರಣೆಯನ್ನ ಮಾಡಿ, ಪ್ರತಿ ಇವರು ಹುಟ್ಟಿದ ದಿನ ಏನು ಬರ್ತ್ಡೇ ಅಂತ ನೀವು ಆಚರಣೆಯನ್ನ ಮಾಡ್ತೀರೋ ಆ ಬರ್ತ್ಡೇಯ ದಿನ ಸಾಧ್ಯವಾದರೆ ಮಹಾಗಣಪತಿ ಹೋಮ, ಸಹಸ್ರ ಮೋದಕ ಗಕಾರ ಗಣಪತಿ ಹೋಮವನ್ನ ಆಚರಣೆಯನ್ನ ಮಾಡಿ ಅದರಲ್ಲಿ ಬರ್ತಕ್ಕಂಥ ರಕ್ಷೆಯನ್ನ ಪ್ರತಿದಿನ ಹಣೆಯಲ್ಲಿ ಧರಿಸ್ಕೊಳ್ಳಿಕ್ಕೆ ಹೇಳಿ. ಖಂಡಿತವಾಗಿ ಅನುಕೂಲಗಳಾಗತ್ತೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿ ತಾಯಿ. ಗುರುಗಳೇ, ಇನ್ನು ಮನೆಯಲ್ಲಿ ಕೋಪ ಮಾಡ್ಕೊಳ್ಳೋದ್ರಿಂದ, ಕಣ್ಣೀರು ಹಾಕೊಳ್ಳೋದ್ರಿಂದ ಏನೆಲ್ಲ ಸಮಸ್ಯೆಗಳು ಉಂಟಾಗುತ್ತೆ? ಹೆಣ್ಮಕ್ಳೇ ಆಗಲಿ ಗಂಡು ಮಕ್ಕಳೇ ಆಗಲಿ ಮನೆಯಲ್ಲಿ ಜಾಸ್ತಿ ಕೋಪ ಮಾಡ್ಕೊಳ್ಳೋದು, ಕಣ್ಣೀರು ಹಾಕೋದು ಒಳ್ಳೇದಲ್ಲ ಅಂತ ಹೇಳ್ತಾರೆ. ಹಾಗೆ ಗ್ರಹಗತಿಗಳ ಕಾರಣದಿಂದ ಈ ರೀತಿ ಆಗತ್ತಾ? ಇದರಿಂದ ಮುಕ್ತಿ ಹೊಂದೋದು ಹೇಗೆ? ಖಂಡಿತವಾಗಿ ಹೌದು. ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಂದು ವಿಚಾರಗಳನ್ನು ನಾವು ನೋಡಿದಾಗ ಕೋಪ ಏನಕ್ಕೆ ಬರುತ್ತೆ ಒಬ್ಬ ಮನುಷ್ಯನಿಗೆ? ಯಾಕೆ ಹೆಣ್ಮಕ್ಳು ಮಂಗಳವಾರ ಶುಕ್ರವಾರ ಅನ್ನಲ್ಲ? ಕಣ್ಣೀರನ್ನೇ ಹಾಕ್ತಾ ಇರ್ತಾರೆ. ಸಿಡುಕತನವನ್ನ ಯಾಕೆ ಮಾಡ್ಕೋತಾರೆ? ತುಂಬಾ ಚೆನ್ನಾಗಿ ಬೆಳೆಸಿರ್ತೀವಿ ಮಕ್ಕಳನ್ನ, ಕೇಳಿದ್ದನ್ನೆಲ್ಲ ಕೊಡಿಸ್ತೀವಿ, ಆದರೂ ಕೂಡ ಆಗಾಗ ಸಿಡುಕತನ ಮಾಡ್ಕೊಳ್ತಕ್ಕಂಥದ್ದು, ಅದರಿಂದ ಅವರ ಜೀವನವನ್ನೇ ಕೆಟ್ಟದಾಗಿ ಪ್ರತಿಬಿಂಬಿಸ್ಕೊಳ್ತಕ್ಕಂಥ ಒಂದು ಸಾಧ್ಯತೆಗಳನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ತಾವಾಗಿಯೇ ಕೋಪ ಮಾಡಿಕೊಂಡು, ತಾವಾಗಿಯೇ ಇಲ್ಲದೆ ಇರ್ತಕ್ಕಂಥ ಸಮಸ್ಯೆಗಳನ್ನ ಸೃಷ್ಟಿ ಮಾಡಿಕೊಂಡು, ಇಲ್ಲದೆ ಇರ್ತಕ್ಕಂಥ ಅವ್ಯವಸ್ಥೆಗಳನ್ನ ಮಾಡ್ಕೊಳ್ತಕ್ಕಂಥ ಒಂದು ಜಾತಕವನ್ನ ನಾವು ನೋಡಿದಾಗ ಎಲ್ಲೋ ಒಂದು ಕಡೆ ಕುಜ ಮತ್ತೆ ರಾಹು ಸಂಯೋಗದಲ್ಲಿ ಇದ್ದರೆ, ಅಥವಾ ಕುಜ ಮತ್ತೆ ಕೇತು ಸಂಯೋಗದಲ್ಲಿ ಇದ್ದರೆ, ರವಿ ಮತ್ತೆ ಕೇತು, ರವಿ ಮತ್ತೆ ರಾಹು, ಚಂದ್ರ ಮತ್ತೆ ಕೇತು, ಚಂದ್ರ ಮತ್ತೆ ರಾಹು ಸಂಯೋಗದಲ್ಲಿ ನೀಚ ಭಾವದಲ್ಲಿ ಏನಾದರೂ ಇದ್ದರೆ ಈ ರೀತಿ ಆಗ್ತಕ್ಕಂಥದ್ದು ನೀವು ನೋಡಬಹುದು. ಬಹಳಷ್ಟು ಮನೆಗಳಲ್ಲಿ ನಡೀತಕ್ಕಂಥ ಘಟನೆಗಳಿವು. ಸಣ್ಣ ಸಣ್ಣ ವಿಚಾರಕ್ಕೆ ಕೋಪ ಮಾಡ್ಕೊಂಡ್ಬಿಡ್ತಾರೆ. ಊಟ ಬಿಟ್ಬಿಡೋದು, ಅಥವಾ ಕಣ್ಣೀರಾಗ್ತಾ ಕೂತ್ಕೊಳ್ಳೋದು. ಮಂಗಳವಾರ ಅನ್ನುವಂಗಿಲ್ಲ, ಶುಕ್ರವಾರ ಅನ್ನುವಂಗಿಲ್ಲ, ಹಿರಿಯರು ದೊಡ್ಡವರು ಅಂತ ಅನ್ನುವಂಗಿಲ್ಲ, ಅವರ ಮುಂದೆ ಕೋಪ ಮಾಡಿಕೊಂಡು ಬಾಯಿ ಬಂದಾಗ ಮಾತಾಡುವುದು. ಇಷ್ಟೆಲ್ಲ ಬೇಡ. ವ್ಯವಹಾರವನ್ನ ಮಾಡ್ತಕ್ಕಂಥವರು, ಉದ್ಯೋಗದಲ್ಲಿ ಇರ್ತಕ್ಕಂಥವರು ಕೂಡ ಏನೇನ್ ಮಾಡ್ಕೋತಾರೆ? ಈ ಗ್ರಹಚಾರದ ದೋಷದಿಂದ ಈ ರೀತಿ ಏನಾದರೂ ಇದ್ದರೆ ಇದ್ದಕ್ಕಿದ್ದಾಗೆ ಮಾಡ್ತಕ್ಕಂಥ ಕೆಲಸದಲ್ಲಿ ಯಾವುದೋ ಒಂದು, ದೊಡ್ಡವರು ಹೇಳ್ತಾರೆ, ಉಗುರಲ್ಲಿ ಹೋಗೋದನ್ನ ಕೊಡಲಿ ತಗೊಂಡು ನಿಂತುಕೊಂಡು ಕತ್ತರಿಸದ ಅಂತ. ಇದು ಗಾದೆ ಮಾತು, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಹಾಗೆ ಇಂಥ ಒಂದು ಕೋಪದಲ್ಲಿ ತಮ್ಮ ಉದ್ಯೋಗವನ್ನು ಕಳ್ಕೊಳ್ತಕ್ಕಂಥವರು ಕೂಡ ಎಷ್ಟೋ ಜನ ಇದ್ದಾರೆ. ಅದಕ್ಕೆ ಈ ಕೋಪ ಹೋಗಬೇಕು ಅಂದರೆ ಮೊದಲು ಹೆಚ್ಚಾಗಿ ಧ್ಯಾನವನ್ನು ಮಾಡಬೇಕು, ಶಾಂತಿ ಮಂತ್ರಗಳನ್ನು ಆಚರಣೆಯನ್ನು ಮಾಡಬೇಕು. ನಿಮಗೆಲ್ಲರಿಗೂ ಕೂಡ ಶಾಂತಿಯುತವಾಗಿ ಜೀವನ ಪ್ರಾಪ್ತಿಯಾಗಲಿ ಅಂತ ಹೇಳಿ ನಾನು ಕೂಡ ಆ ದೈವಶಕ್ತಿಯನ್ನು ಪ್ರಾರ್ಥನೆಯನ್ನು ಮಾಡ್ತೇನೆ. ಗುರುಗಳೇ, ಎಷ್ಟು ಹೊತ್ತು ಕಾರ್ಯಕ್ರಮದಲ್ಲಿ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ತಿಳಿಸ್ಕೊಡೋದ್ರ ಜೊತೆಗೆ ಜ್ಯೋತಿಷ್ಯದ ಬಗ್ಗೆ ವಿಶೇಷ ಮಾಹಿತಿಯನ್ನು ಸಹ ನೀಡಿದಿರಾ. ಧನ್ಯವಾದ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ಇನ್ನು ಯಾರ್ಯಾರಿಗೆ ಕರೆಸಿಕ್ಕಿಲ್ವೋ ನೀವು ಗುರೂಜಿಯವರನ್ನ ನೇರವಾಗಿ ಅವರ ಕಚೇರಿಯಲ್ಲಿ ಭೇಟಿಯಾಗಬಹುದು. ಅವರ ವಿಳಾಸ ಬರ್ತಿದೆ, ನೋಟ್ ಮಾಡ್ಕೊಳ್ಳಿ. ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ ಕೇಂದ್ರ ನಂಬರ್ 202/2 HPR 5ನೇ ಬ್ಲಾಕ್, ಟೆಲಿಕಾಂ ಲೇಔಟ್, KB ಆಫೀಸ್ ಹತ್ತಿರ, ನಾಗವಾರ ರಿಂಗ್ ರೋಡ್, ಬೆಂಗಳೂರು. ದೂರವಾಣಿ ಸಂಖ್ಯೆಗಳು 9972253004, 9972225305.
ವೀಕ್ಷಕರನ್ನ ಹೊರಡುವಂತಹ ಸಮಯ ಆಯಿತು. ನಾಳಿನ ರಾಶಿ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಜ್ಯೋತಿಷ್ಯದ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೇವೆ. ತಮಿಳುನಾಡು ಮುಖ್ಯಮಂತ್ರಿ ಅಭಿಮಾನಿಗಳ ಅಮ್ಮ ಪುರುಚಿ ತಲೈವಿ ಜಯಲಲಿತಾ ಯುಗಾಂತ್ಯವಾಗಿದೆ. ಅನಾರೋಗ್ಯದಿಂದ ಚೆನ್ನೈನ ಅಪೋಲೋ ಆಸ್ಪತ್ರೆಯಲ್ಲಿ ಕಳೆದ 75 ದಿನಗಳ ಕಾಲ ಜೀವನ್ ಮರಣದ ನಡುವೆ ಹೋರಾಡಿದ್ರು. ಕೊನೆಗೂ ಕೂಡ ಇಹಲೋಕದ ಪಯಣವನ್ನು ಮುಗಿಸಿದ್ದಾರೆ. ಲಕ್ಷಾಂತರ ಅಭಿಮಾನಿಗಳ ಶೋಕ ಸಾಗರದ ಮಧ್ಯೆ ಮರೀನಾ ಬೀಚ್ನ MGR ಸ್ಮಾರಕ ಪಕ್ಕದಲ್ಲೇ ಅಸ್ತಂಗತರಾದರು, ಅಮರರಾದರು ಜಯಲಲಿತಾ. ಅಮ್ಮನ ಅಂತಿಮ ದರ್ಶನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಿದ್ದಾರೆ. ತಮಿಳುನಾಡು ಅಮ್ಮ ಜಯಲಲಿತಾ ವಿಧಿವಶರಾಗಿದ್ದು ನಿನ್ನೆ 11:30 ಸಂದರ್ಭದಲ್ಲಿ ರಾತ್ರಿ ಈ ಒಂದು ಸುದ್ದಿ ಪ್ರಕಟಗೊಳ್ತು. ಅಪೋಲೋ ಆಸ್ಪತ್ರೆಯಲ್ಲಿ ಅವರು ಕೊನೆಯುಸಿರನ್ನ ಎಳೆದಿದ್ದಾರೆ ಅಂತ